ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ 24x7 ಕನ್ನಡವಾಹಿನಿ ಸ್ವಾಗತ. ನಾನು ನಿಮ್ಮ ಬನ್ನಿ ನೋಡೋಣ ಇವತ್ತಿನ ಸುದ್ದಿ ಏನಿದೆ ಅಂತ. ರಾಜ್ಯದಲ್ಲೇ ಕ್ರಾಂತಿ ನೆಲ ಕಿತ್ತೂರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಇಂತಹ ಕ್ರಾಂತಿ ನೆಲ ಕಿತ್ತೂರು ತಾಲೂಕಲ್ಲಿ ಅತ್ಯಂತ ವೇಗವಾಗಿ ದಿನೇ ದಿನೇ ಬೆಳೀತಾ ಇರುವ ಪಟ್ಟಣ ಅಂದ್ರೆ ಇದೇ ನೋಡ್ರಿ, ಎಂಕೆ ಹುಬ್ಬಳ್ಳಿ ಪಟ್ಟಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರೋದ್ರಿಂದ ದಿನನಿತ್ಯ ಅಪಘಾತಗಳು ಸೇರಿದಂತೆ ಹಲವು ಪ್ರಕರಣಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಪ್ರಾದೇಶಿಕವಾಗಿಯೂ ಕೂಡ ಈ ಉಪ ಪೊಲೀಸ್ ಠಾಣೆ ತುಂಬಾ ದೊಡ್ಡದಿದ್ದು ಮೊದಲಿನಿಂದಲೂ ಕೂಡ ಕಿತ್ತೂರು ಪೊಲೀಸ್ ವ್ಯಾಪ್ತಿಗೆ ಬರ್ತಾ ಇದ್ದು ಅಪರಾಧ ಪ್ರಕರಣಗಳು ಸಂಭವಿಸಿದ್ರೆ 18 ಕಿಲೋಮೀಟರ್ ದೂರದಲ್ಲಿ ಇರುವ ಕಿತ್ತೂರು ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ದಾಖಲಿಸಬೇಕಾಗುತ್ತೆ. ಇನ್ನು ಮಲಪ್ರಭಾ ನದಿಯೂ ಕೂಡ ಈ ಪಟ್ಟಣದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇಲ್ಲಿಯವರೆಗೂ ಸಹ ಹಲವಾರು ಅನಾಹುತಗಳು ದಿನನಿತ್ಯ ಸಂಭವಿಸ್ತಾ ಇದೆ. ಇನ್ನು ಸರ್ಕಾರ ಇತ್ತೀಚೆಗೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಉಪ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸಿ ಪೊಲೀಸ್ ಠಾಣೆಯನ್ನಾಗಿ ಮಾಡಿದೆ. ಆದರೆ ಕಳೆದ 6 ವರ್ಷಗಳಿಂದ ಈ ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸುವಂತೆ ಪದೇ ಪದೇ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಗೃಹ ಇಲಾಖೆ ಮಾತ್ರ ಕ್ಯಾರೆ ಎಂದಿಲ್ಲ. ಮೊದಲೇ ಎಂಕೆ ಹುಬ್ಬಳ್ಳಿ ಪಟ್ಟಣ ರಾಜ್ಯದ ಸೂಕ್ಷ್ಮ ಪ್ರದೇಶಗಳ ಪೈಕಿ ಮುಂದಿದೆ. ಇದರಿಂದ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಅನಾಹುತಗಳು ಸಂಭವಿಸಿದ್ರೆ ಅದನ್ನ ತಡೆಗಟ್ಟಲು ಸಾಹಸ ಪಡಬೇಕಾಗಿದೆ. ಮೊದಲೇ ಪೊಲೀಸ್ ಸಿಬ್ಬಂದಿಗಳ ಕೊರತೆಯಿಂದ ಕಂಗೆಟ್ಟಿರುವ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಪರಿಸ್ಥಿತಿ ಗಂಭೀರವಾದಾಗ ಬಂದೋಬಸ್ತ್ ಮಾಡಲು ಪ್ರತಿ ಬಾರಿಯೂ ಕೂಡ ಸುತ್ತಮುತ್ತಲ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಪೊಲೀಸರಿಗೆ ತುಂಬಾನೇ ತಲೆನೋವಾಗಿ ಮಾರ್ಪಟ್ಟಿದೆ. ಇದರಿಂದ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಪಟ್ಟಣದಾದ್ಯಂತ ಸಂಚಾರ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ರೈತರ ಪರ ಹೋರಾಟಗಾರ ಧರ್ಮರಾಜು ಗೌಡ್ರು ಹೇಳಿಕೆ ಪಡೆದು ಉತ್ತರ ವಲಯದ ಪೊಲೀಸ್ ಐಜಿಪಿ ಅಧಿಕಾರಿಗಳು ಆದ ವಿಶಾಖ ಕುಮಾರ್ ವಿಕಾಸ್ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪತ್ರಕರ್ತರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಕಿತ್ತೂರು ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕವಾಗಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಕಿತ್ತೂರು ಒಂದು ಪೊಲೀಸ್ ಸ್ಟೇಷನ್ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆ ಅಂತಕ್ಕಂಥದ್ದು ಕಳೆದ ಒಂದು 2 ದಶಕಗಳಿಂದ ಇದೇ ರೀತಿ ಇದೆ. ಆದರೆ ದುರ್ದೈವ ಏನಂದರೆ ದಿನನಿತ್ಯ ಬೆಳೀತಾ ಇರ್ತಕ್ಕಂಥ ಒಂದು ರೀತಿ ಎಂಕೆ ಹುಬ್ಬಳ್ಳಿ ಪಟ್ಟಣಕ್ಕೆ ಪಟ್ಟಣ ಪಂಚಾಯಿತಿ ಐತೆ. ಪಟ್ಟಣ ಪಂಚಾಯಿತಿ ಆಯ್ತು ನಂತರ ಸಾಕಷ್ಟು ಅಂದರೆ ದಿನೇ ದಿನೇ ರಾಷ್ಟ್ರೀಯ ಹೈವೇ ಇದೆ, ಸಾಕಷ್ಟು ಅಪರಾಧ ಪ್ರಕರಣಗಳು ಸಹ ಜಾಸ್ತಿ ಆಗ್ತಾ ಇದೆ. ಮತ್ತು ಮೊದಲೇ ಸೂಕ್ಷ್ಮ ಪ್ರದೇಶ ಬೇರೆ. ಇಂಥ ಸಂದರ್ಭದಲ್ಲಿ ಮೊದಲಿಂದನೂ ಸಹ ಎಂಕೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಒಂದು ರೀತಿ ಕಾನೂನು ಸಮತೋಲನದ ದೃಷ್ಟಿಯಿಂದ ಮತ್ತು ಕಾನೂನು ಹತೋಟಿಯ ದೃಷ್ಟಿಯಿಂದ ಇದನ್ನು ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೇರಿಸಿ ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪದೇ ಪದೇ ಒತ್ತಡ ಏರಿದ್ವು. ನಮ್ಮ ಪತ್ರಿಕಾ ಸಮೂಹ ಪದೇ ಪದೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಮನವಿ ಕೊಟ್ಟಿತ್ತು. ಆದಾಗ್ಯೂ ಸಹ ಎಲ್ಲ ಒಂದು ಕಡೆ ಉಪ ಪೊಲೀಸ್ ಸ್ಟೇಷನ್ ಆಗಿದೆ. ಅದಕ್ಕಾಗಿ ಸಾಕಷ್ಟು ದಿನನಿತ್ಯ ಈಗ ನೋಡಿ ಈಗ ಆಗಿರ್ತಕ್ಕಂಥ ನೆನ್ನೆ ಮನೆ ಆಗಿರ್ತಕ್ಕಂಥ ಘಟನೆನೇ ಸಾಕ್ಷಿ. ಸೂಕ್ಷ್ಮ ಪ್ರದೇಶದಲ್ಲಿ ಸಾಕಷ್ಟು ಇದಾಗ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಒಂದು ರೀತಿ ಒತ್ತಾಯ ಏನಪ್ಪ ಅಂತಂದರೆ ಇಲ್ಲಿ ಒಂದು ರೀತಿ ಕಾನೂನು ಹತೋಟಿಯ ದೃಷ್ಟಿಯಿಂದ ಮತ್ತು ಈ ಕಡೆ ಭಾಗದ ಪ್ರಾದೇಶಿಕ ಒಂದು ರೀತಿ ಕಾನೂನು ಸಮತೋಲನ ದೃಷ್ಟಿಯಿಂದ ಈ ಒಂದು ಉಪ ಪೊಲೀಸ್ ಠಾಣೆನ ಮೇಲ್ದರ್ಜೆಗೇರಿಸಿ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಎಲ್ಲ ಒಂದು ಕಡೆ ಕಾನೂನು ಒಂದು ರೀತಿ ಹತೋಟಿ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬನ್ನಿ ವೀಕ್ಷಕರೇ, ಹಾಗಾದರೆ ಈ ಒಂದು ಪೊಲೀಸ್ ಸ್ಟೇಷನ್ ಆಗೋದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕ, ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆನ ಮೇಲ್ದರ್ಜೆಗೇರಿಸಿ ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಸಾಕಷ್ಟು ರೈತ ಸಂಘಗಳು ಸಹ ಒತ್ತಾಯ ಮಾಡಿದ್ದಾವೆ. ಈ ಒಂದು ಇದಕ್ಕೋಸ್ಕರ ಒಂದು ರೀತಿ ನೇಗಲೆಯೋಗಿ ಒಂದು ರೀತಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಧರ್ಮರಾಜ್ ಗೌಡ್ರು ಈ ಬಗ್ಗೆ ಏನು ಹೇಳ್ತಾರೆ ಬಗ್ಗೆ ಕೇಳೋಣ. ಸರ್ ನಮಸ್ತೆ, ಹೇಳಿ ಸರ್. ವಿಶೇಷವಾಗಿ ಒಂದು ರೀತಿ ಎಂಕೆ ಹುಬ್ಬಳ್ಳಿ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶ, ಪ್ರಮುಖ ಪ್ರದೇಶ, ಸಾಕಷ್ಟು ದಿನೇ ದಿನೇ ಬೆಳೀತಾ ಇದೆ, ಪಟ್ಟಣ ಪಂಚಾಯಿತಿ ಆಗಿದೆ. ಇದನ್ನ ಉಪ ಪೊಲೀಸ್ ಸ್ಟೇಷನ್ ಇದೆ, ಇದನ್ನ ಮೇಲ್ದರ್ಜೆಗೇರಿಸಬೇಕು ಅಂತ ಒಂದು ರೀತಿ ಒತ್ತಾಯ ಇದೆ. ಭಾಳ ಚಲೋ ಅಂತ ವಿಚಾರ. ಯಾಕಪ್ಪ ಅಂತಂದ್ರೆ ಪಟ್ಟಣ ಪಂಚಾಯತಿ ಆಗಿ ಭಾಳ ವರ್ಷ ಆಗೈತಿ. ಇದೇನಾದರೂ PSI ಪೋಸ್ಟ್ ಠಾಣೆ ಆತಂತಂದ್ರೆ ಇಲ್ಲೆಲ್ಲ ವಾಸಿಗಳ್ಗೆ ಪದೇ ಪದೇ ಕಿತ್ತೂರ್ಗೆ ಹೋಗೋಕೆ ಬರೋಕೆ, ಬೈಲಿಂಗಲ್ಗೆ ಹೋಗೋಕೆ ಬರೋಕೆ ಭಾಳ ಅನುಕೂಲ ಆಗೈತಿ. ಅದ್ರ ಸಂಬಂಧ ಇಲ್ಲಿ ಆತಂತಂದ್ರೆ ಇಲ್ಲೇನ ಸ್ಟೇಷನ್ದಾಗ ಎಲ್ಲ ಪ್ರಕರಣಗಳು ಬಗೆಹರಿಸ್ಕೊಳಕ್ಕೆ ಭಾಳ ಅನುಕೂಲ ವಿಚಾರ ಐತಿ. ಯಾಕಪ್ಪ ಅಂತಂದ್ರೆ ಇದು ಪಟ್ಟಣ ಪಂಚಾಯತಿ ಆಗಿ ಬೇರೆ ಎಲ್ಲ ಕಡೆ ನೋಡಕತ್ರ ಪ್ರತಿಯೊಂದು ಪಟ್ಟಣ ಪಂಚಾಯತಿಗೆ ಒಂದು ಸ್ಟೇಷನ್ ಇರ್ತೈತಿ, ಒಂದು ಅವಶ್ಯಕತೆಯ ವಿಚಾರ. ಅದ್ರ ಸಂಬಂಧ ಏನು ಮಾಡೋದೈತಿ, ಇದನ್ನು ಕೂಡಲೇ ಎಲ್ಲ ರೈತರ ಸಮಸ್ಯೆ ಇರ್ಬೋದು, ಯಾವುದೋ ಒಂದು ಪ್ರಕರಣಗಳಿರ್ಬೋದು ಇತ್ಯಾಗ್ತಾ ಆಗ್ಬೇಕಂದ್ರೆ ಇಲ್ಲಿ ಒಂದು ಠಾಣೆಯಾದ ಅವಶ್ಯಕತೆ ಐತಿ. ಅದಕ್ಕೆ ಮೇಲಾಧಿಕಾರಿಗಳು ಮತ್ತು ಸರ್ಕಾರ ಸಂಬಂಧಪಟ್ಟಕ್ಕಂಥ ಗೃಹ ಮಂತ್ರಿಗಳು ಏನು ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಿ ಈ ಒಂದು ಎಂಕೆ ಹುಬ್ಬಳ್ಳಿನ ಒಂದು ಏನು ಹೊರಟಾಣೆ ಐತಿ ಇದನ್ನು
ಒಂದು ಠಾಣೆಯಾಗಿ ಒಂದು ಮೇಲ್ದರ್ಜೆಗೇರಿಸಬೇಕಾಗಿತ್ತು. ಇದು ಅವಶ್ಯಕತೆ ವಿಚಾರ. ಯಾಕಂದ್ರೆ ಅವೇ ಇರೋದ್ರಿಂದ ಹಲವಾರು ಪ್ರಕರಣಗಳು ಇಲ್ಲಿ ನಡೀತಾ ಇರ್ತಾವೆ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನು ಕೂಡ ಸೇರಿಸ್ಕೊಂಡು ಇದೊಂದು ಠಾಣವನ್ನು ಮೇಲ್ದರ್ಜೆಗೇರಿಸ್ಬೇಕಂತೇಳಿ ಏನು ವಾಹಿನಿ ಮುಖಾಂತರ ನಾವು ವಿನಂತಿ ಮಾಡ್ಕೊಂಡ್ವಿ.